ಅಂತ ಔರಾ ತಾಲೂಕಿನಲ್ಲಿ ಒಬ್ಬ ರೈತರು ಗೊಬ್ಬರ ಸಲಕಿನ ಫೋನ್ ಹಚ್ಚಿದಾಗ ಅವರಿಗೆ ವಾಪಸ್ ಮಾತಾಡಿ ಬೈದು ಅವ್ರಿಗೆ ಸಸ್ಪೆಂಡ್ ಮಾಡಿಸಿರು. ಇದು ಎಲ್ಲಾ ವಾಟ್ಸ್ಆಪ್ ಮುಖಾಂತರ ವೈರಲ್ ಆಗಿದೆ. ಇದೇ ರೀತಿ ಬಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ರೈತರು ಒಬ್ಬರು ಕರೆಂಟ್ ಕೇಳಿದಾಗ ಯಾವ ರೀತಿ ಉತ್ತರ ಕೊಡ್ತಾರಂತಂದ್ರೆ, ನಮ್ ಕಾರಿನ ಡಿಕ್ಕಿಯಲ್ಲಿ ಕರೆಂಟ್ ಅದು ನೋಡಪ್ಪ ತಗೋ ಅಂತ ಹೇಳ್ತಾರೆ. ಈ ರೀತಿ ಉತ್ತರ ಕೊಡ್ತಾ ಇದಾರೆ ಜನರಿಗೆ. ಅದಕ್ಕೆ ಅವರು ಊರಿಗೂ ಬಂದಿಲ್ಲ, ದೆಹಲಿಯ ಸಂಸತ್ನಲ್ಲಿ ಕೂಡ ಅವ್ರ ಅಟೆಂಡೆನ್ಸು ಇಲ್ಲ, ಇಲ್ಲೂ ಇಲ್ಲ, ಅವ್ರ ಅಲ್ಲೂ ಇಲ್ಲ. ಮತ್ತು ಅವ್ರು ಎಲ್ಲಿದ್ದಾರೆ, ಯಾರಿಗ್ ಭೇಟಿ ಮಾಡ್ತಿದ್ದಾರೆ, ಯಾರಿಗ್ ಮಾತಾಡ್ತಾ ಇದಾರೆ ಅಂತಂಬುದು ನನ್ಗಂತೂ ಗೊತ್ತಿಲ್ಲ. ಯಾರಾದ್ರೂ ಚಂದ ಸಲಿಕಿನ ಹೋಗುದ್ರ ಅವ್ರಿಗೆ ಬೈಯೋದು, ನನ್ಗೆ ಹೆಂಗ್ ಚಂದ ಕೊಡ್ಲಾಕಾಯ್ತು ಅಂತ ಅವ್ರಿಗೆ ಬೈಯೋದು. ರೋಡಿನ ಸಲಕ್ಕೆ ಹೋದ್ರೆ ನನ್ ಕೆಲ್ಸ ಎಲ್ಲ ನಿಮ್ MLA ಕೇಳಂತ ಅನ್ನೋದು. ಯಾವುದೇ ಒಂದು ಸಮಸ್ಯೆ ಕೇಳಿದ್ರು ನನಗ್ ಸಂಬಂಧ ಇಲ್ಲ, ನನ್ ಕೆಲ್ಸ ಇಲ್ಲ, ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳಿ ನಮ್ಮನಿಗೆ ಯಾಕೆ ಬಂದಿರ ಅಂತಂಬದೇ ಅವ್ರು ಉತ್ತರ ಕೊಡ್ತಾ ಬಂದಿದ್ದಾರೆ. ಅದಕ್ಕೆ ಬಿಜೆಪಿ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಅವ್ರ ಮೇಲೆ ನಾರಾಜಾಗಿದ್ದಾರೆ. ಅದಕ್ಕೆ ಈ ಸಲ ನಮ್ಗಿಂತ ಹೆಚ್ಚಿಗೆ ಅವರಿಗೆ ಬೆಳೆಸೋದು. ಅವ್ರೀಗ ನಾ ಬಿಜೆಪಿ ಮುಖಂಡರಿಗೆ ಭೇಟಿ ಮಾಡ್ತಾ ಇರ್ತೀನಿ ಸ್ಟೇಜ್ ಮೇಲೆ ಅಲ್ಲಿ ಇಲ್ಲಿ, ಅವಾಗ ಅವರೇ ಹೇಳ್ತಾರೆ, ನಂಗೆ ಗುಪ್ತವಾಗಿ ಹೇಳ್ತಾರ, ಈ ಸಲ ಅವ್ರಿಗೆ ನಾ ಕೆಡಕರಿದ್ದೇವೆ ನೋಡ್ರಿ ಅಂತ ಹೇಳ್ತಾರೆ. ಡಾಕ್ಟರ್ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ, ಈ ಸಲ ನಮಗ 100% ಹ್ಯಾಂಗರ ಮಾಡಿ ಅವ್ರಿಗೆ ಕೆಡಕದ ಅಂತ ಹೇಳ್ತಾರೆ. ಚಿಂಚೋಳಿ ತಾಲೂಕಿನಾಗ ಹೋಗಿದಾಗ ಯುವ ಬಿಜೆಪಿ ಕಾರ್ಯಕರ್ತರು ಹಿಂಗ್ ಸಿಟ್ಟಿನಿಂದ ನಂಗೆ ಹೇಳ್ತಾ ಇದ್ರು, ಈ ಸಲ ನಾವು ನಿಮಗ್ ಬೆಂಬಲ ಕೊಡ್ತಾ ಇದೀವಿ, ಅದೇ ನೀವು ಅವ್ರದಪ್ಲೆ ನೀವು ಮಾಡ್ಲಕ್ ಹೋಗ್ಬೇಡ್ರಿ, ಅವ್ರ ತರ ನೀವು ಮಾಡ್ಬೇಡ್ರಿ, ನಮ್ ಊರಿಗೆ ಬರ್ರಿ, ನಮ್ ಸಮಸ್ಯೆಗಳು ಕೇಳ್ರಿ, ನಮ್ ಫೋನ್ ಎತ್ರಿ ಅಂತ ಅವರೇ ಹೇಳ್ತಾ ಇದಾರೆ. ಅದಕ್ಕೆ ಎಲ್ಲಾ ಕಡೆ ವಾತಾವರಣ ಅವ್ರದ್ ವಿರುದ್ಧನೂ ಇದೆ, ನಮ್ ಪರವಾಗೂ ಇದೆ. ಈಗ ನಮ್ ಪಕ್ಷದ ಗ್ಯಾರಂಟಿ ಮತ್ ನಾವೇನ್ ಕೆಲಸ ಮಾಡ್ತಾ ಬಂದ್ವಿ ಅದ್ರ ಸಲಕ್ಕೆ ನಮ್ ಪರವಾಗದ. ಅವ್ರೇನ್ ದುರಹಂಕಾರದಿಂದ ಏನ್ ಕಮಾಂಡದಿಂದ ಎಲ್ರಿಗೂ ಮಾತಾಡ್ತಾ ಇದಾರೆ, ಅದಕ್ಕೆ ಅವ್ರ ವಿರುದ್ಧದ ಎಲ್ಲಾ ಇಡೀ ಜಿಲ್ಲೆಯ ಎಲ್ಲಾ ಜನತೆ ಮನಸ್ಸಲ್ಲಿ ಇದೆ. ಅದಕ್ಕೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ, ಆಶ್ವಾಸನೆ ಕೊಡ್ತೀನಿ. ನಿಮ್ಮ ಆಶೀರ್ವಾದದಿಂದ ನೀವು ನನಗೆ ಡೆಲ್ಲಿ ಕಳ್ಸಿಕೊಟ್ಟಿದ ಮೇಲೆ 100ಕ್ಕೆ 100 ನಾನು ನಿಮ್ಗೆ 24 ತಾಸು ಟೈಮ್ ಕೊಡ್ತೀನಿ, 24/7 ನಿಮ್ ಜೊತೆ ಇರ್ತೀನಿ. ನಿಮ್ದು ಯಾವುದೇ ಕೆಲಸ ಇರ್ಬೋದು ನಾನು ಮಾಡಿಸ್ಕೊಡ್ತೀನಿ ಅಂತಂಬುದು ನಾನು ನಿಮಗೆ ಭರವಸೆ ಕೊಡ್ತೀನಿ. ಇವಾಗ ಮುಖ್ಯವಾದದ್ದೇನು, ಒಬ್ಬ ಜನಪ್ರತಿನಿಧಿಯವ್ರ ಜವಾಬ್ದಾರಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು, ನಿಮ್ ಸಮಸ್ಯೆಗಳು ಕೇಳಬೇಕು, ನಿಮ್ ಸಮಸ್ಯೆ ಪರಿಹಾರ ಹುಡುಕೊಡ್ಬೇಕು, ಕೆಲಸ ಮಾಡಬೇಕು. ಇದೇ ಅವ್ರ ಜವಾಬ್ದಾರಿ. ಅವ್ರು ಇದರಲ್ಲೇ ವಿಫಲರಾಗಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ನನ್ನ ಗ್ಯಾರಂಟಿ ಕೊಡ್ತೀನಿ, ನಾನು ನಿಮ್ಗೆ ಅವೈಲಬಲ್ ಇರ್ತೀನಿ, ನೀವು ಯಾವಾಗ ಬೇಕೋ ಆಗ ನೀವು ನಮ್ಗೆ ಸಿಗ್ಬೋದು, ನಿಮ್ ಜೊತೆ ಇರ್ತೀನಿ ಅಂತ ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಇವಾಗ ನಮ್ಮ ಪಕ್ಷದ ವತಿಯಿಂದ ಇನ್ನೂ ನಾವು 5 ಗ್ಯಾರಂಟಿಗಳು ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರದ ವತಿಯಿಂದ. ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಾವು ಏನೇನ್ ಮಾಡ್ತೀವಿ ಅಂತ ಅನ್ನೋದು ನಾವು ಕೊಡ್ತಾ ಇದೀವಿ. ಅವು ಗ್ಯಾರಂಟಿ ಕಾರ್ಡ್ ಕೂಡ ಎಲ್ಲ ರೆಡಿ ಆಗಿದಾವೆ. ಅವೆಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಕೈಯಲ್ಲಿ ಬರ್ತವೆ 2-3 ದಿನಗಳಲ್ಲಿ. ನನ್ನ ವಿನಂತಿ ಏನಂತಂದ್ರೆ, ನಾವು ಹೋದ ವರ್ಷ ಯಾವ ರೀತಿ ನಮ್ ಗ್ಯಾರಂಟಿಗಳು ನೀವು ಮನೆಗೆ ಮುಟ್ಸಿರಿ, ಅದೇ ರೀತಿ ಈ ವರ್ಷ ಕೂಡ ನೀವು ಎಲ್ಲ ಮನೆಗೆ ಮುಟ್ಸಿ ನೀವು ಜನರಿಗೆ ತಿಳಿಸಿ ಹೇಳ್ಬೇಕಾಗುತ್ತೆ ನಾವು ಏನ್ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಅನ್ನೋದು. ಮೊದಲನೆಯ ಗ್ಯಾರಂಟಿ, ಒಬ್ಬ ಬಡ ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಿಗೆ ನಾವು ಕೊಡ್ತಾ ಇದೀವಿ. ಯಾರ್ಯಾರಿಗೂ ಯುವಕರಿಗೆ ಉದ್ಯೋಗ ಸಿಗ್ತಲ್ಲ ಅಂತವ್ರಿಗೆ ಅಪ್ರೆಂಟಿಸ್ಶಿಪ್ ಅಂತ ಪ್ರೋಗ್ರಾಮ್ ಇದೆ. ಆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಮುಖಾಂತರ ಅವ್ರಿಗೆ ಉದ್ಯೋಗ ಕೊಟ್ಟು 1 ವರ್ಷದಲ್ಲಿ ಅವರಿಗೂ 1 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೀವಿ. 3ನೇ ಗ್ಯಾರಂಟಿ ಮನ್ರೇಗಾ, ಇವಾಗ 349 ರೂಪಾಯಿ ಸಿಗ್ತಾ ಇದೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋರಿಗೆ. ಅಂತವರಿಗೆ 400 ರೂಪಾಯಿಗೆ ನಾವು ಕೊಡ್ಬೇಕಂತಂಬುದು ಒಂದು ನಿರ್ಧಾರ ಮಾಡಿದ್ದೇವೆ. 4ನೇ ಗ್ಯಾರಂಟಿ, ರೈತರ ಸಾಲ ಮನ್ನಾ. 2009ರಲ್ಲಿ 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಸರ್ಕಾರ. ಅದಾದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ್ಮೇಲೆ ಅವರು ಸಾಲ ಮನ್ನಾ ಮಾಡಿದ್ರು, ಮನೆಗೆ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಇವಾಗ ಮತ್ತೆ ನಮ್ ಸರ್ಕಾರ ಬಂದ್ಮೇಲೆ DCC ಬ್ಯಾಂಕು, PLD ಬ್ಯಾಂಕ್ ಅಲ್ಲಿ ಯಾರ್ಯಾರು MT ಲೋನ್ ತಗೊಂಡಿದ್ದಾರೆ ಅವರಿಗೂ ಕೂಡ ಬಡ್ಡಿ ಮಾಫ್ ಮಾಡಿನವ್ರು ನಮ್ ಸರ್ಕಾರನೇ. ಅದಕ್ಕೆ ರೈತರಿಗಾಗಿರ್ಬೋದು, ತಾಯಂದಿರಿಗಿರ್ಬೋದು, ಯುವಕರಿಗಿರ್ಬೋದು ಎಲ್ಲಾ ಕೆಲಸ ಮಾಡ್ತಾ ಇದ್ದು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ. ಅದಕ್ಕೆ ತಾವು ಎಲ್ಲರೂ ಮನೆ ಹೋಗಿ ತಿಳಿಸಬೇಕಾಗೋದು ಬಹಳ ಅವಶ್ಯಕತೆ ಇದೆ. ಆ ಗ್ಯಾರಂಟಿ ಕಾರ್ಡ್ ನಿಮ್ ಕೈಯಲ್ಲೂ ಬರುತ್ತೆ. ನಾವು ಬೂತ್ ಗೆದ್ರೆ ಮಾತ್ರ ನಾವು ಚುನಾವಣೆ ಗೆಲ್ತೀವಿ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಬೂತ್ಗಳಲ್ಲಿ ನಾವು ಸ್ಟ್ರಾಂಗ್ ಇದ್ದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಾಳಿನ ದಿವಸ ನಿಮ್ ಬೂತ್ ಅಲ್ಲಿ ನಮ್ಗೆ ಲೀಡ್ ಸಿಕ್ಕಿನ ಮೇಲೆ ತಾವು ಹಕ್ಕದಿಂದ ಬಂದು ನಮ್ಗೆ ಕೇಳ್ಬೋದು, ನಮ್ ಬೂತ್ ಅಲ್ಲಿ ನಮ್ಗೆ ಲೀಡ್ ಸಿಕ್ಕಿದೆ, ನಮ್ ಊರಲ್ಲಿ ಲೀಡ್ ಸಿಕ್ಕಿದೆ, ಇದು ನಮ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವು ಕೇಳ್ಬೋದು.
ನಾವು ಮುಖ್ಯಮಂತ್ರಿ ಮೇಲೆ ಹೋಗಿ ನಾವು ಹಕ್ಕದಿಂದ ನಾವು ಕೇಳಬಹುದು. ಈ ಬೀದರ್ ಜಿಲ್ಲೆಯಲ್ಲಿ ಒಬ್ಬರು ಕಾಂಗ್ರೆಸ್ ಸಂಸದರಿದ್ದಾರೆ, ನೀವು ನಮ್ಗೆ ಹೆಚ್ಚಿನ ಅನುದಾನ ತಂದ್ಕೊಡ್ರಿ ಅಂತ, ಮತ್ತೆ ನಾವು ಸಾವಿರಾರು ಕೋಟಿ ಅನುದಾನ ನಾವು ತಂದ್ಕೊಡ್ಬಹುದು. ಅದಕ್ಕೆ ಬೂತ್ ಮೇಲೆ ಗೆಲ್ಲೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಅದಕ್ಕೆ ಮತ್ತೆ ನನಗೆ ಈ ಗ್ರಾಮಕ್ಕೆ ಬರಕ್ಕೆ ನಂಗೆ ಆಗೋದಿಲ್ಲ. ಮತ್ತೆ 7ನೇ ತಾರೀಕು ತನಕ ತಾವೇ ಎಲ್ಲರೂ ವಿಜಯ್ ಸಿಂಗ್ ಸರ್ ಅವರ ನೇತೃತ್ವದಲ್ಲಿ ನೀವು ನೀವು ಮನೆಗೆ ಮುಟ್ಸೋದು ಕೆಲಸ ಮಾಡೋದು ಅವಶ್ಯಕತೆ ಇದೆ. ಅದು ನೀವು ಸ್ಟ್ರಾಂಗ್ ಆಗಿ ಮಾಡಬೇಕು. ಇವ್ರ ನೇತೃತ್ವದಲ್ಲಿ ಮತ್ತೆ ಎಲ್ಲಾ ನಮ್ಮ ತಾಲೂಕಿನ ನಾಯಕರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಅಪೇಕ್ಷೆ ಮೀರೇ ಕೆಲಸ ಮಾಡ್ತೀವಿ ಅಂತಂಬುದು ನಾನು ನಿಮಗೆ ಭರವಸೆ ಕೊಡ್ತೀನಿ, ನಾನು ನಮಗೆ ಗ್ಯಾರಂಟಿ ಕೊಡ್ತೀನಿ. ರಾತ್ರಿ 11 ಗಂಟೆಗೆ 12 ಗಂಟೆಗೆ ನಿಮ್ಗೆ ಯಾವ್ದಾದ್ರು ಆಸ್ಪತ್ರೆ ಎಮರ್ಜೆನ್ಸಿ ಬಂತು, ಯಾರಿಗಾದ್ರೂ ಫೋನ್ ಹಚ್ಚಬೇಕು ಅಂತಂದ್ರೆ ನಿಮ್ ಫೋನಲ್ಲೂ ಯಾರ್ದಾದ್ರೂ ಒಬ್ಬರು ನಂಬರ್ ಇರಬೇಕು. ನಾ ಇವ್ರಿಗೆ ಫೋನ್ ಹಚ್ಚಂದ್ರೆ ನನ್ನ ಸಮಸ್ಯೆ ಪರಿಹಾರ ಆಯ್ತು, ಸಾಲ್ವ್ ಆಯ್ತು ಅಂತ ನಿಮ್ ಫೋನಲ್ಲೂ ಇರಬೇಕು. ಅದು ನಾನು ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಬಂದು ಆಶೀರ್ವಾದ ಮಾಡಿದೀರಿ, ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಸ್ವಾಗತ ಮಾಡಿದೀರಿ ಅಂತ ಹೇಳಿ ನಾಳೆ ನಾನು ನನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ, ನಾಮಪತ್ರವನ್ನು ಸಲ್ಲಿಸುತ್ತಾ ಇದ್ದೀನಿ ಬೀದರಲ್ಲಿ. ಅದಕ್ಕೆ ಅದರಲ್ಲೂ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಬೇಕೆಂದು ನಾನು ಕೋರುತ್ತೇನೆ. ಮತ್ತೊಂದ್ಸಲ ಎಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತುಗಳನ್ನು